ಶಾಸಕ ಸವದಿ ಹುಟ್ಟುಹಬ್ಬಕ್ಕೆ ಅನ್ನ ಸಂತರ್ಪಣೆ. ಅಥಣಿ ಶಾಸಕ ಹಾಗೂ ರೈತ ನಾಯಕ ಲಕ್ಷ್ಮಣ ಸವದಿ ಅವರ 65ನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಪಟ್ಟಣದ ಸ್ನೇಹ ಜ್ಯೋತಿ ಅಂಧ ಮಕ್ಕಳ ಶಾಲೆಯಲ್ಲಿ ಸರಳ ರೀತಿಯಲ್ಲಿ ಆಚರಿಸಿದರು. ಯುವ ಮುಖಂಡ ಮಲ್ಲು ಕುಳ್ಳೋಳಿ ನೇತೃತ್ವದಲ್ಲಿ ಸ್ನೇಹ ಜ್ಯೋತಿ ಅಂಧ ಮಕ್ಕಳ ಶಾಲೆಯಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ಇಲ್ಲಿನ ಮಕ್ಕಳಿಗೆ ಸಿಹಿ ಹಾಗೂ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಶಾಸಕರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ವೇಳೆ ಹಿರಿಯ ಮುಖಂಡ ಶಿವರುದ್ರಪ್ಪ ಗೊಳಪ್ಪನವರು ಮಾತನಾಡಿ, ಜನಪ್ರಿಯ ಶಾಸಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಯಾಗಿರುವ ಲಕ್ಷ್ಮಣ ಸವದಿ ಅವರು ಅಥಣಿ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಅವರ ಹುಟ್ಟುಹಬ್ಬವನ್ನು ಯಾವುದೇ ಆಡಂಬರವಿಲ್ಲದೆ ಸರಳ ರೀತಿಯಲ್ಲಿ ಸ್ನೇಹ ಜ್ಯೋತಿ ಅಂಧ ಮಕ್ಕಳ ಜೊತೆಗೆ ಆಚರಿಸುತ್ತಿರುವುದು ನಮ್ಮೆಲ್ಲರಿಗೆ ಸಂತಸ ಎನಿಸುತ್ತದೆ. ಶಾಸಕ ಲಕ್ಷ್ಮಣ ಸವದಿ ಅವರು ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಹಲವು ಕನಸುಗಳನ್ನು ಹೊತ್ತುಕೊಂಡು ಜನರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ. ಶಿವಯೋಗಿಗಳು ಅವರಿಗೆ ಇನ್ನಷ್ಟು ಆರೋಗ್ಯ ಮತ್ತು ಆಯುಷ್ಯದ ಜೊತೆಗೆ ಅಥಣಿ ಮತಕ್ಷೇತ್ರದಲ್ಲಿ ಶಾಸಕರಾಗಿ ಕರ್ತವ್ಯ ನಿರ್ವಹಣೆ ಮಾಡುವ ಅಧಿಕಾರವನ್ನು ಕರುಣಿಸಲಿ ಎಂದು ಶುಭ ಹಾರೈಸಿದರು. ಸ್ನೇಹ ಜ್ಯೋತಿ ಅಂಧ ಮಕ್ಕಳ ಶಾಲೆಯ ಎಲ್ಲ ಮಕ್ಕಳಿಗೆ ಹಾಗೂ ಶಿಕ್ಷಕರು ಮತ್ತು ತರಬೇತಿದಾರರಿಗೆ ಉಡುಗೆ ಹಾಗೂ 1 ದಿನದ ಅನ್ನ ಸಂತರ್ಪಣೆಯನ್ನು ಮುಖಂಡ ಮಲ್ಲು ಕುಳ್ಳೋಳಿ ನೆರವೇರಿಸಿದರು. ಈ ವೇಳೆ ಶಿವಾನಂದ ನಾಯಕ, ಅರ್ಜುನ ನಾಯಕ, ವಿಜಯಕುಮಾರ ಮಂಗಸೂಳಿ ಮತ್ತು ಮೊಕಾಶಿ, ಬಸವರಾಜ ತೇರತಾಳ ಸೇರಿದಂತೆ ಲಕ್ಷ್ಮಣ ಸವದಿ ಅಪ್ಪಟ ಅಭಿಮಾನಿಗಳ ಬಳಗದ ಗೆಳೆಯರು ಉಪಸ್ಥಿತರಿದ್ದರು. ಸುಮಾರು 1 ತಿಂಗಳ ಮುಂಚೆನೆ ಅವರ ಹುಟ್ಟುಹಬ್ಬ ನಡೀತಾರೆ. ಅದಕ್ಕೆ ವಿಶೇಷವಾಗಿ ಎಲ್ಲ ಕಡೆ ಬ್ಯಾನರ್ ಹಾಕಿರೋದು. ಅದನ್ನು ನಾನು ಒಂದು ಗುರುತಿಸಿದ ವಿಚಾರ ಅಂತ ಹೇಳಿದರೆ, ಸವದಿಯವರ ಹೆಸರು ಎಲ್ಲ ಕಡೆ ಇರ್ತದೆ. ಆದರೆ ಅದನ್ನು ಹಾಕಿದ ಬ್ಯಾನರ್ ಹಾಕಿದವರು ಅವರ ಅಭಿಮಾನಿಗಳೇನಿದೆ ಅವರ ಹೆಸರನ್ನು ಮುಚ್ಚಿಟ್ಟವರಲ್ಲಿ ಒಬ್ಬರು ನಮ್ಮ ಮಲ್ಲಿಕಾರ್ಜುನ ಅವರು. ನನಗೆ ತಂದೆಯ ಸ್ಥಾನದಲ್ಲಿರುವವರು ಹಾಗೂ ಜನ ಸಮಾಜಕ್ಕೆ ಬೇಕಾದವರು ಮುಂದಿರಬೇಕು. ನಾನು ಅವರ ದೊಡ್ಡ ಶಿಷ್ಯ ಎಂದು ಭಾವಿಸಿ ಈ ವಿಚಾರವನ್ನು ತಮ್ಮಲ್ಲಿ ಇಟ್ಕೊಂಡಿದ್ದೇನೆ. ರಿಪಬ್ಲಿಕ್ ಡೇ ಆದ್ಮೇಲೆ ಅವರು ನನ್ನನ್ನು ಭೇಟಿ ಮಾಡಿ ಈ ದಿನವನ್ನು ಮುಂಚಿತವಾಗಿ, ರಿಪಬ್ಲಿಕ್ ಡೇಗಿಂತಲೂ ಮುಂಚಿತವಾಗಿ ಈ ದಿನವನ್ನು ನಮಗೆ ನಿಗದಿಪಡಿಸಿರಬೇಕು. ನಾವು ಅವರ ಹುಟ್ಟುಹಬ್ಬವನ್ನು ಈ ಸ್ನೇಹ ಜ್ಯೋತಿಯ ಅಂಧ ಮಕ್ಕಳೊಂದಿಗೆ ಆಚರಿಸಬೇಕು ಅಂತ ಬಹಳ ದಿನಗಳ ಮುಂಚೆನೆ ಯೋಚನೆ ಮಾಡಿ ತಮ್ಮ ಒಡಹುಟ್ಟಿದವರು ಕೂಡ 1 ದಿನ ಮುಂಚಿತವಾಗಿ ಅಥವಾ 1 ವಾರ ಮುಂಚಿತವಾಗಿ ಮಾಡೋದನ್ನ ನಾವು ನೋಡಿದ್ವಿ. ಅದು 1 ತಿಂಗಳ ಮುಂಚೆನೇ ಅವರ ಬಗ್ಗೆ ಯೋಚನೆ ಮಾಡಿ ಅವರ ಒಳಿತಿಗಾಗಿ ನಮ್ಮ ಮಕ್ಕಳು ಪ್ರಾರ್ಥಿಸಬೇಕು. ಅವರಿಗೆ ಸೇವಾ ಕೇಂದ್ರದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸುವಾಗ ಅವರಿಗೆ ಒಳಿತು ಸಂಭವಿಸಬೇಕು ಎಂಬ ಇಚ್ಛೆಯೊಂದಿಗೆ ಅದನ್ನು ಈ ಸಂಸ್ಥೆಯಲ್ಲಿ ಮಾಡಲು ಬಯಸ್ತಿದ್ದೀರಾ ಅಂತ ನಾನು ತಿಳ್ಕೊಳ್ತೇನೆ. ನಿಜವಾಗ್ಲೂ ನಾವೆಲ್ಲರೂ ಅವರ ಒಳ್ಳೆಯ ಆರೋಗ್ಯಕ್ಕಾಗಿ ಅವರು ಮಾಡುವ ಎಲ್ಲ ಕೆಲಸಗಳನ್ನು ದೇವರು ಆಶೀರ್ವದಿಸಲಿ ಎಂದು ನಾವೆಲ್ಲರೂ ಬಯಸುತ್ತೇವೆ, ಅವರಿಗಾಗಿ ಪ್ರಾರ್ಥಿಸುತ್ತೇವೆ. ಅವರನ್ನು ದೇವರು ಸಂರಕ್ಷಿಸಿ ಅವರ ಹೆಜ್ಜೆಗಳಲ್ಲೂ ಅವರನ್ನು ಮುನ್ನಡೆಸಲಿ. ಅದೇ ನಮ್ಮ ಬಯಕೆ. ರಾಕೇಶ ಮೈಗೋರ, RR ನ್ಯೂಸ್, ಅಥಣಿ.